ಕೈ ಮುಗಿದು ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಟೆದುಗಳನ್ನ ಉಳಿಸು. ನಾವು ನಮ್ಮ ಮಕ್ಕಳಿಗೆ ಫಾರೆಸ್ಟ್ ಬಗ್ಗೆ ತುಂಬ ಜಾಸ್ತಿ ಹೇಳ್ಕೊಡ್ಬೇಕು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು 14 ಜೂನ್ 2024, ಟೈಮ್ 10:35. ನಾವಿದ್ದೀವಿ ಮಹಾಲಕ್ಷ್ಮಿ ಲೇಔಟ್ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ. ಸೊ ಹಿಯರ್ ಇಟ್ ಈಸ್. ವಿಷಯ ಏನಪ್ಪ ಅಂತಂದರೆ, ಶಬರಿಮಲೆ ಹೊರಟಿದ್ದೀವಿ. ಇಲ್ಲಿಂದ ಫಸ್ಟು ಕೆಂಗೇರಿ ಹೋಗಿ ಅಲ್ಲಿಂದ ಕಸಿನ್ ಪಿಕ್ ಮಾಡಿಕೊಂಡು ಫಸ್ಟು ಗೋಪಾಲ ಸ್ವಾಮಿ ಬೆಟ್ಟ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಅಲ್ಲಿಂದ ಮುದುಮಲೆ ಫಾರೆಸ್ಟ್ ಮೇಲೆ ಕೇರಳ ಎಂಟ್ರಿ ಆಗಿ ಶಬರಿಮಲೆ ಹೊರಟಿದ್ದೀವಿ. ನಾಳೆ ದರ್ಶನ ಇದೆ ಸಂಜೆ 5 ಗಂಟೆಗೆ. ಅಲ್ಲಿ ಎಕೋ ಸ್ಪೋರ್ಟಲ್ಲಿ ಹೊರಟಿದ್ದೀವಿ 5 ಜನ. ಸೊ ಲೆಟ್ಸ್ ಗೋ. ಕಸಿನ್ ಪಿಕ್ ಮಾಡಿದ್ದಾಯಿತು. ಇಲ್ಲಿ ಸ್ವಲ್ಪ ಟಿಕೆಟ್ಸ್ ಎಲ್ಲ ಪ್ರಿಂಟೌಟ್ ತಗೊಳ್ಳೋದಿತ್ತು, ನಾಳೆ ದರ್ಶನ ಟಿಕೆಟು. ಸೊ ವರ್ಚುವಲ್ ಟಿಕೆಟ್ ಇದ್ದರೆ ಮಾತ್ರ ನಿಮಗೆ ದರ್ಶನಕ್ಕೆ ಅಲೌ ಮಾಡೋದು, ಇಲ್ಲ ಅಂತಂದರೆ ಅಲೌ ಮಾಡಲ್ಲ. ಮುಂಚೆ ಸ್ಪಾಟ್ ಬುಕ್ಕಿಂಗ್ ಆದರೂ ಇತ್ತು, ಇವಾಗ ಸ್ಪಾಟ್ ಬುಕ್ಕಿಂಗ್ ಕೂಡ ಇಲ್ಲ, ಸ್ಟಾಪ್ ಮಾಡ್ಯಾರೆ. ಲಾಸ್ಟ್ ಇಯರ್ ಫುಲ್ಲು ರಶ್ ಆಗಿದ್ದ ಕಾರಣ ಸ್ಪಾಟ್ ಬುಕ್ಕಿಂಗ್ ಎಲ್ಲ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಯಾರೇ ಶಬರಿಮಲೆ ಹೋಗಬೇಕು ಅಂತಂದ್ರೂ ಕಂಪಲ್ಸರಿ ವರ್ಚುವಲ್ ಟಿಕೆಟ್ ಇಟ್ಕೊಂಡೇ ಹೋಗಬೇಕು. ಸೊ ಇಲ್ಲಾಯಿತು. ಸೊ 20 ಲೀಟರ್ಸ್ ಡೀಸೆಲ್ ಆಗಿದೆ. ಸೊ ಇಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಆಲ್ಮೋಸ್ಟ್ 230, 240, 250 ಕಿಲೋಮೀಟರ್ಸ್ ಇದೆ. ಈಗ 12:20 ನನ್ನ ಪ್ರಕಾರ 5 o'clock ಕ್ಲೋಸ್ ಅಂತ ಹೇಳ್ತಿದ್ದಾರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಯಾಕಂದರೆ ಅದಾದಮೇಲೆ ಎಲ್ಲೂ ಬಿಡಲ್ಲ ಅಂತ, ಬಸ್ಸು ಹೋಗೋದು ಸ್ಟಾಪ್ ಮಾಡಿಬಿಡ್ತಾರೆ ಅಂತ. ಸೊ ಆದಷ್ಟು ಬೇಗ ಹೋಗಬೇಕು. ನೋಡೋಣ. ಈ ರಿಲೇಟಿವ್ಸಲ್ಲಿ ಯಾರಾದರೂ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ರೆ ಎಷ್ಟು ಪ್ರಾಫಿಟ್ ಗೊತ್ತಾ? ಪ್ರಾಫಿಟ್ ಅಂದರೆ ಇದ ಸೆನ್ಸ್ ಎಷ್ಟು ಅಡ್ವಾಂಟೇಜ್ ಗೊತ್ತಾ? ಇಲ್ಲಿ ಹೇಳೋದೇ ಬೇಡ, ನಾ ಏನೂ ಕೇಳೇ ಇಲ್ಲ, ಅವನಿಗೆ ತಗೊಂಬಂದು ಎಲ್ಲ ತುಂಬಿ ಅಲ್ಲಿ ನೋಡಿ ವಾಟರ್ ಬಾಟಲ್ಸು. ಇನ್ನು ಹಿಂದೆ ಒಂದು ರಾಶಿ ಇದೆ ಆಯ್ತಾ, ಅದೇ ಅವ್ರ ಅಂಗಡಿ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ. ನೀಲಿಮಲೆಯಲ್ಲಿ ಉದಯಾಸ್ತವಾದರೆ, ನೀಲಿಮಲೆಯಲ್ಲಿ ಉದಯಾಸ್ತವಾದರೆ ಹೇಗಯ್ಯ ಬರುವುದು ಕರಿಮಲೆಗೆ. ಅಯ್ಯನಿಗೆ ಶರಣು, ಅಯ್ಯನಯ್ಯನಿಗೆ ಶರಣು, ಸ್ವಾಮಿಯಪ್ಪ ಶರಣು ಅಪ್ಪ, ಪಂಪಾ ವಾಸನೆ ಶರಣು ಅಪ್ಪ, ಸ್ವಾಮಿಯಪ್ಪ ಶರಣು ಅಪ್ಪ, ಪಂದಳ ವಾಸನೆ ಶರಣು ಅಪ್ಪ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ. ನಿರ್ನಾಮ ಜಪತಿ ಮುಳುಗಿರಲು ಪಂಪೆಯಲೊಂದು ದಿನ ನಾವು ಸಂಗ್ರಾಮ ಸಂಧ್ಯೆಗೆ ಸೇರಿಕೊಂಡಾಗ ನಿನನಾಮ ಒಂದೇ ಪಾವನ ಗಾನ. ನಿನನಾಮ ಜಪತಿ ಮುಳುಗಿರಲು ಪಂಪೆಯಲೊಂದು ದಿನ ನಾವು ಸಂಗ್ರಾಮ ಸಂಧ್ಯೆಗೆ ಸೇರಿಕೊಂಡಾಗ ನಿನನಾಮ ಒಂದೇ ಪಾವನ ಗಾನ. ಹತ್ತುವುದೊಂದೇ ಸ್ಮರಿಸುತ್ತ ನಿನ್ನ, ಅದುವೇ ನಮ್ಮ ಕಾರ್ಯವಪ್ಪ. ಸ್ವಾಮಿ ದಿಂದಗತ್ತೋ ಅಯ್ಯಪ್ಪ ದಿಂದಗತ್ತೋ, ಸ್ವಾಮಿ ದಿಂದಗತ್ತೋ ಅಯ್ಯಪ್ಪ ದಿಂದಗತ್ತೋ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು
ಬರುವುದು ಮಲೆಗೆ. ಶಾಪ ಮೋಕ್ಷ ದೊಡ್ಡ ಕ್ಯೂ ಇದೆ. ಒಂದೇ ಬಸ್ ಇರೋದು. ಪ್ರಾಬಬಲಿ ಇಷ್ಟು ಜನ ಇದು ಒಂದೇ ಬಸ್ಸಲ್ಲಿ ಆಗೋದು ಡೌಟು. ಮೇ ಬಿ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ಬಸ್ ವಾಪಸ್ ಬರಲೇಬೇಕು ಅಂತ ಹೇಳಿದ್ರೆ ತಾನೆ. ದೇವಸ್ಥಾನ ಓಪನ್ 7 ಗಂಟೆವರೆಗೂ, ಇದು ಕ್ಲೋಸ್ 4 ಗಂಟೆಗೆ. ಈ ಕಡೆ ಹೋಗೋದು ಕ್ಲೋಸ್. ಹೌದಾ? ಅಲ್ಲೋಡ ಬಸ್ಸು ವರಾಂತಿ, ಅಗನಶಿನಿ, ಆರಂಗಿ ಡ್ಯಾಮ್ ಹೆಸರುಗಳ ಮುಂದ್ಗಡೆ ಜಾವಗಲ್ ಶ್ರೀನಾಥದೆಲ್ಲ ಇದೆ. ಮತ್ತೆ ಸರ್ವ ಧರ್ಮಗಳ ಸಾರಿಗೆ ರಥ ಅಂತ ಕಣ. ಏಯ್ ಮರಿ, ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ ನಿಂದು? ಬೋಧನೆ ಕೊಡ್ತಾ ಇದ್ಯಾ? ಇಲ್ಲೇ ಬಿಡೋ, ಇಲ್ಲೇ ಬಿಡೋ ಇವಳನ್ನ. ಎಲಿಫೆಂಟ್ ಇದೆ, ಇಲ್ಲೇ ಬಿಡೋ ಇವಳನ್ನ. ಟೈಗರ್ ಇದೆ ನೋಡಿ, ಇಲ್ಲೇ ಬಿಡೋ. ಚಿನ್ನು ಟೈಗರ್ ಇದೆ. ನಿಮ್ಮ ಮನೇಲಿ ಹೇಳಿದೊಂದು ಇಲ್ಲಿ ಮಾಡ್ತೀವಿ ನೋಡಿ. ಇಲ್ಲಿ ಒಂದು ಪಕ್ಷಿ ಇದೆ ಅಲ್ಲಿ ನೋಡಿ. ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರ್ಬೋಣ ಮಗ. ಇಲ್ಲಿ ದಯವಿಟ್ಟು ಹಿಂಗೆ ಯಾರು ಮಾಡಬೇಡಿ. ಅಯ್ಯಪ್ಪ ಸ್ವಾಮಿಗೆ ಹೋಗ್ಯಾರೆ, ಸೆಂಟ್ರಲ್ಲಿ ಮನೆಗೆ ಹೋಗೋಕ್ಕೂ ಮುಂಚೆನೇ ಇಲ್ಲೇ ಮಾಲೆ ಬಿಚ್ಚಿ ಹೋಗ್ಯಾರೆ. ಈ ಥರ ಮಾಡಬಾರ್ದು. ಮನೆಗೆ ಹೋದ್ಮೇಲೆ ಅದು ವ್ರತ ಕಟ್ಟಬೇಕಾಗುತ್ತೆ. ಈ ಥರ ಯಾರು ಮಾಡಬೇಡಿ. ಇಲ್ಲ 7 ಗಂಟೆ ಅನ್ನದಾಸೋಹ ಕೂಡ ಸ್ಟಾರ್ಟ್ ಮಾಡಿದೆ ಇಲ್ಲಿ. ಇಬ್ರು ಇದರಲ್ಲಿ ಹಾಕಿಸ್ಕೊಬಿಡ. ಮ್ಯಾಗ್ನಿಫಿಸೆಂಟ್ ಕ್ರಿಯೇಚರ್, ಮೆಜೆಸ್ಟಿಕ್ ಆಗಿದೆ. ಆನೆಗಳನ್ನ ವೈಲ್ಡಲ್ಲಿ ನೋಡೋದೇ ಒಂದು ಖುಷಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ಲಾಸ್ಟಿಕ್ನ ಕಮ್ಮಿಯಾಗಿ ಯೂಸ್ ಮಾಡಿ. ಆ್ಯಂಡ್ ನಿಮಗೆಲ್ಲೇ ಯಾವುದೇ ಕಾಡು ಪ್ರಾಣಿಗಳು ಸಿಕ್ಕಿದ್ರು ಮೆಲ್ಲಗೆ ಮಾತಾಡಿ, ತುಂಬ ಲೋ ವಾಯ್ಸಲ್ಲಿ ಮಾತಾಡಿ, ಸೊ ದಟ್ ನಿಮ್ಮ ವಾಯ್ಸಿಂದ ಅದಕ್ಕೆ ಡಿಸ್ಟರ್ಬ್ ಆಗಿ ಅದು ನಿಮಗೇನಾದರೂ ತೊಂದರೆ ಮಾಡೋದಕ್ಕೆ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ನೋಡಿ, ನನ್ನ ಹಿಂದೆ ಎಷ್ಟು ಸಮೃದ್ಧವಾಗಿರೋ ಕಾಡಿದೆ. ಈಗಷ್ಟೇ ಆನೆ ಕೂಡ ಬಂದಿದ್ದೀವಿ ನೋಡಿದ್ರೆ. ಒಂದು ಕೇಳೋದೇನಂತಂದರೆ, ಕಾಡಿದ್ರೇ ನಾಡು. ಸೊ ನೀವೇ ನೋಡಿದ್ರಿ, ಆನೆ ಪ್ಲಾಸ್ಟಿಕ್ ಕವರ್ ತಿಂತು. ಪಾಪ ಅದಕ್ಕೆ ಗೊತ್ತಿಲ್ಲ ಅದು ತಿನ್ನಬಾರ್ದು ಅಂತ. ಇಟ್ ಕೆನಾಟ್ ಡೈಜೆಸ್ಟ್ ಇಟ್. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಫಾರೆಸ್ಟ್ ಬಗ್ಗೆ ತುಂಬ ಜಾಸ್ತಿ ಹೇಳ್ಕೊಡ್ಬೇಕು. ಯಾಕೆ ಅಂತಂದರೆ, ಇಫ್ ದೇ ಡೋಂಟ್ ನೋ ರಿಗಾರ್ಡಿಂಗ್ ದಟ್, they don't know the importance of it. So if they don't know the importance, they'll not save it. ಕಾಪಾಡ್ಕೊಳ್ಳಲ್ಲ ಅದನ್ನು. ಎಷ್ಟಾಗುತ್ತೋ ಅಷ್ಟು ನಮ್ಮ ಮಕ್ಳಿಗೆ ಹೇಳೋಣ, ಎಷ್ಟಾಗುತ್ತೋ ಅಷ್ಟು ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಸ್ವಲ್ಪ ಅದು ಪ್ರೊಟೆಕ್ಟ್ ಮಾಡೋಣ. ಹಿಮಾದ್ ಗೋಪಾಲ ಸ್ವಾಮಿ ಬಿಟ್ಟಿದ್ದೀವಿ. 6:15 ಟೈಮು. ಇನ್ನು 350 ಕಿಲೋಮೀಟರ್ಸ್ ಇದೆ. ಇಲ್ಲೆಲ್ಲ ಲೆಫ್ಟ್ ರೈಟ್ ದೇವಸ್ಥಾನ ಒಂದು ಐತಿ, ಇದು ಮಸ್ತ್ ಆಗಿದ್ದು. 350 ಕಿಲೋಮೀಟರ್ಸ್ ಇದೆ. 9.5 hours ತೋರಿಸ್ತಾ ಇದೆ ಎರೆಮೆಲೆಗೆ. ಜಂಗಲ್. ಈಗ ಮುದುಮಲೈ ಫಾರೆಸ್ಟಿಂದ ಓಯಾ ನೀಲಾಂಪುರು.
ನೀಲಾಂಬೂರಿಂದ ಏರಿಮಲೆ. ಸೊ ಒಂದು ಬ್ರೇಕ್ ಇದೆ, ಕಾಫಿ ಬ್ರೇಕು. ಕಾಫಿಗೆಲ್ಲೂ ಹೋಟೆಲಲ್ಲೆಲ್ಲೂ ನಿಲ್ಸಕ್ಕೆ ಹೋಗಲ್ಲ. ನಮ್ಮದೇ ಸೆಟಪ್ ಇದೆ. ಸೆಟಪ್ಪನ್ನೇ ಒಂದು ಗೆಟಪ್ ಮಾಡಿಕೊಂಡು ಕಾಫಿ ಕುಡಿತೀವಿ. ಎಂಟ್ರಿ ಫೀ. ರಣತಂಬೂರ್ಗೆ ಹೋಗಿದ್ದಾಗ ಮದನ್ ಅಲ್ಲೆಂಗಿತ್ತು ರೆಸಾರ್ಟ್ಸು. ಬಂಡೀಪುರ ಎಂಟ್ರಿ ಆಗಿ ಇನ್ನೂ 10 ಕಿಲೋಮೀಟ್ರ್ ಕೂಡ ದಾಟಿಲ್ಲ. ಇನ್ನು ಮುಂದೆ ಇನ್ನೊಂದು ಮಾಸಿನಗುಡಿಗೆ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ಸ್ ಮುಂದಕ್ಕೆ ಹೋಗಬೇಕು. ಆಗಲೇ ಒಂದು ಫೀಮೇಲ್ ಎಲಿಫೆಂಟು, ಒಂದು ಕಾಫು, ಆಮೇಲೆ ಇನ್ನೂ 2 ಎಲಿಫೆಂಟ್ಸು, ವೈಲ್ಡ್ ಗಾರು, ಪೀಕಾಕ್ಸು, ಡೀರು, ಇದಿಷ್ಟು ಸೈಟಿಂಗ್ ಆಗಿದೆ. ಉಳ್ಕೊಂಡಿರೋದು ಒಂದೇ ಒಂದು ಅಂತಂದರೆ ಟೈಗರು. ಅದನ್ನು ಸೈಟಿಂಗ್ ಆಗಿಬಿಟ್ರೆ ಟ್ರಿಪ್ಪು ಬಂದಿದ್ದಕ್ಕೂ ಮೋಸ ಇಲ್ಲ. ನೋಡೋಣ, ಫಿಂಗರ್ಸ್ ಕ್ರಾಸ್ಡ್. ಮಾಸಿನಗುಡಿ ಹತ್ರ ಹೋಗಿ ನಮ್ಮ ಲಕ್ ಚೆಕ್ ಮಾಡೋಣ.
ಸೊ ಕಾಫಿಗೆ ಒಂದು ಸೆಟಪ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದೇ ಇದು ಅಂದರೆ ಹೋಟ್ಲ್ ಅಂದ್ಕೊಟ್ರ ದೇವರಳೆ ಅಲ್ಲ. ಬರೀ ತೋರಿಸ್ತೀನಿ. ಕ್ಯಾಂಪಿಂಗು